ಅದು ರಾಜ್ಯದ ಪ್ರತಿಷ್ಠಿತ ಆಸ್ಪತ್ರೆಗೆ ಹೋಗುವಂತಹ ದಾರಿ. ಅದೇ ದಾರಿಯಲ್ಲಿಯೇ ಸಂಚರಿಸುವಂತಹ ಸವಾರರು ಜೀವವನ್ನ ಅಂಗೈಯಲ್ಲಿ ಹಿಡ್ಕೊಂಡು ಓಡಾಡಬೇಕಾದಂತಹ ಪರಿಸ್ಥಿತಿ. ಅಷ್ಟಕ್ಕೂ ಆ ರಸ್ತೆ ಯಾವುದು, ಅಲ್ಲಿರುವಂತಹ ಸಮಸ್ಯೆ ಆದರೂ ಏನು? ಇಲ್ಲಿದೆ ನೋಡಿ ಡೀಟೇಲ್ಸ್. ಸರ್ಕಾರಿ ಆಸ್ಪತ್ರೆ ಮಾರ್ಗದಲ್ಲೇ ಕಾದಿದೆ ಸಾವಿನ ದ್ವಾರ. ಕೊಂಚ ಮಿಸ್ ಆದ್ರೂ ಸವಾರರ ಪ್ರಾಣಕ್ಕೆ ಸಂಚಕಾರ. ಶಿಥಿಲಾವಸ್ಥೆಗೆ ತಲುಪಿರೋ ಪ್ರವೇಶ ದ್ವಾರದ ಆರ್ಚ್. ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆ, ಇಂದಿರಾ ಗಾಂಧಿ ಆಸ್ಪತ್ರೆ ಮಾರ್ಗದಲ್ಲೇ ಅಪಾಯ ಹೆಚ್ಚಾಗ್ತಿದೆ. ಈ ಮಾರ್ಗದ ಪ್ರವೇಶ ದ್ವಾರ ಯಾವಾಗ ಬೇಕಾದ್ರೂ ಸವಾರರ ಜೀವಕ್ಕೆ ಸಂಚಕಾರ ತರಬಹುದು. ಯಾಕಂದ್ರೆ ಹಲವು ವರ್ಷಗಳ ಹಳೆಯದಾದ ಇಲ್ಲಿನ ಪ್ರವೇಶ ದ್ವಾರ ಶಿಥಿಲಾವಸ್ಥೆಗೆ ತಲುಪಿದೆ. ಹೌದು, ನಗರದ ಸಿದ್ದಾಪುರ ವಾರ್ಡ್ನ ಸೋಮೇಶ್ವರ ನಗರದ ಪ್ರವೇಶ ದ್ವಾರದ ಹಳೆಯ ಆರ್ಚ್ನಿಂದ ಸವಾರರಿಗೆ ಆಪತ್ತು ಎದುರಾಗುವಂತೆ ಕಾಣ್ತಾ ಇದೆ. ವಿಲ್ಸನ್ ಗಾರ್ಡನ್ ನಿಂದ ನಿಮ್ಹಾನ್ಸ್ ಮತ್ತು ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಗೆ ಹೋಗುವ ಮಾರ್ಗದಲ್ಲಿನ ಆರ್ಚ್ನ ಛಾವಣಿ ಕುಸಿದು ಬೀಳುತ್ತಿದೆ. ಕೆಲವೆಡೆ ಮುರಿದು ಕಬ್ಬಿಣದಲ್ಲಿ ನೇತಾಡ್ತಾ ಇದೆ. ಹೀಗಿದ್ರೂ ಯಾರೊಬ್ಬರು ಈ ಬಗ್ಗೆ ಗಮನ ಹರಿಸಿಲ್ಲ. ನಿತ್ಯ ಈ ಭಾಗದಲ್ಲಿ ಆಸ್ಪತ್ರೆಗೆ ತೆರಳುವವರು, ಸ್ಥಳೀಯರು ಸೇರಿದಂತೆ ಸಾವಿರಾರು ಸವಾರರು ನಿತ್ಯ ಓಡಾಟ ಮಾಡುತ್ತಿದ್ದು, ಯಾವಾಗ ಯಾರ ತಲೆ ಮೇಲೆ ಛಾವಣಿ ಕುಸಿದು ಬೀಳುತ್ತೆ ಅನ್ನೋ ಟೆನ್ಷನ್ನಲ್ಲೇ ಓಡಾಡುವಂತಾಗಿದೆ. ಬೆಂಗಳೂರಿನ ಪ್ರಮುಖ ಆಸ್ಪತ್ರೆಗಳಾದ ನಿಮ್ಹಾನ್ಸ್ ಹಾಗೂ ಇಂದಿರಾ ಗಾಂಧಿ ಆಸ್ಪತ್ರೆಗೆ ಸಾಗುವ ಮಾರ್ಗ ಮಧ್ಯೆ ಯಮರಾಯ ಕಾದು ಕುಳಿತಿದ್ದಾನೆ. ಗಮನಿಸ್ತಾ ಇದ್ದೀರಿ ವಿಜುವಲ್ಸ್ಗಳನ್ನು. ಇದು ಸಿದ್ದಾಪುರ ವಾರ್ಡ್ 144 ಸೋಮೇಶ್ವರ ನಗರಕ್ಕೆ ಹೋಗುವಂತಹ ಪ್ರಮುಖವಾದಂತಹ ರಸ್ತೆ. ಸೋಮೇಶ್ವರ ನಗರ ಹೆಬ್ಬಾಗಿಲು ಆರ್ಚ್ ಏನಿದೆ, ಈ ಆರ್ಚ್ ಈಗ ದುರಸ್ತಿಯಾಗಿ ಮೇಲ್ಭಾಗದ ಚಾವಣಿ ಕಂಪ್ಲೀಟ್ ಆಗಿ ಉದುರ್ತಾ ಇರುವಂಥದ್ದು. ಪರಿಣಾಮ ಕೆಳಭಾಗದಲ್ಲಿ ಸಂಚಾರ ಮಾಡುವಂಥ ವಾಹನ ಸವಾರರು ಪ್ರಾಣವನ್ನು ಕೈಯಲ್ಲಿ ಹಿಡಿದು ಸಂಚಾರವನ್ನು ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಗಮನಿಸ್ತಾ ಇರ್ಬೋದು, ಸುಮಾರು ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರುವಂಥ ಈ ಆರ್ಚ್ನ ಚಾವಣಿ ಏನಿದೆ ಅದು ಈಗ ಹಂತ ಹಂತವಾಗಿ ಕಳಚಿ ಬೀಳ್ತಾ ಇದೆ. ವಾಹನ ಸವಾರರ ತಲೆಯ ಮೇಲೆ ಬೀಳುವಂಥದ್ದು ಅಥವಾ ವಾಹನಗಳ ಮೇಲೆ ಬೀಳುವಂಥದ್ದು ಸಾಕಷ್ಟು ಸಮಸ್ಯೆಗಳು ಜೊತೆಗೆ ಅಪಾಯವನ್ನು ಉಂಟು ಮಾಡುವಂಥ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಗಮನಿಸ್ತಾ ಇದ್ರಿ, ಒಂದು ಕಡೆ ಕಬ್ಬಿಣವೇ ಕಂಪ್ಲೀಟಾಗಿ ಅದರ ಸಿಮೆಂಟ್ ತುಂಡುಗಳೇನಿದೆ ಅವೆಲ್ಲವೂ ಕೂಡ ನೇತಾಡ್ತಾ ಇರುವಂಥವು, ಇವೆಲ್ಲವೂ ಕೂಡ ಆಗ್ತಾ ಇದೆ. ಈ ಭಾಗದಲ್ಲಿ ಸಾಮಾನ್ಯವಾಗಿ ಹೆಚ್ಚಾಗಿ ಬರುವಂಥವರು ನಿಮ್ಹಾನ್ಸ್ ಆಸ್ಪತ್ರೆಗೆ ಹೋಗುವಂಥವ್ರು, ಇಂದಿರಾ ಗಾಂಧಿ ಆಸ್ಪತ್ರೆಗೆ ಹೋಗುವಂಥವ್ರು, ಇವರ ಸಂಖ್ಯೆ ಜಾಸ್ತಿ ಇದೆ. ವಿಲ್ಸನ್ ಗಾರ್ಡನ್ನಿಂದ ನೇರವಾಗಿ ನಾವು ನಿಮ್ಹಾನ್ಸ್ ಅಥವಾ ಇಂದಿರಾ ಗಾಂಧಿ ಆಸ್ಪತ್ರೆಗೆ ಹೋಗುವಂಥ ಮಾರ್ಗ ಏನಿದೆ ಆ ಭಾಗದಲ್ಲೇ ಹೀಗಾಗಿದೆ. ನಿತ್ಯವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲೇ ಈ ಭಾಗದಲ್ಲಿ ವಾಹನ ಸವಾರರು ಓಡಾಡ್ತಾರೆ. ದ್ವಿಚಕ್ರ ವಾಹನ ಸವಾರರು ಹೆಚ್ಚಾಗಿ ಓಡಾಟ ಮಾಡುವಂಥ ಕಾರಣಕ್ಕಾಗಿ ಈ ಭಾಗ ಕಂಪ್ಲೀಟ್ ಆಗಿ ಅಪಾಯವನ್ನು ಉಂಟು ಮಾಡುವಂಥ ಸಾಧ್ಯತೆ ಇದೆ. ಈ ಬಗ್ಗೆ ಕೂಡಲೇ ಸಂಬಂಧಪಟ್ಟ ಜಿಬಿಎ ಅಧಿಕಾರಿಗಳು ಗಮನ ಹರಿಸಬೇಕಿದೆ. ಅಲ್ಲದೆ ದುಸ್ಥಿತಿಯಲ್ಲಿರುವ ಪ್ರವೇಶ ದ್ವಾರವನ್ನು ಸರಿಪಡಿಸಿ ಹೊಸ ರೂಪದ ಜೊತೆ ಈ ಭಾಗದ ಸವಾರರು, ಸ್ಥಳೀಯರ ಟೆನ್ಷನ್ ಕಡಿಮೆ ಮಾಡುವ ಕೆಲಸ ಮಾಡಬೇಕಿದೆ. ಇನ್ನಷ್ಟು ನಿರ್ಲಕ್ಷ್ಯ ಮಾಡಿದ್ರೆ ಅಪಾಯದ ಸಾಧ್ಯತೆ ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.